ಕಾಂಗ್ರೆಸ್ಗೆ ಈಗ ಪರಿಷತ್ ಸದಸ್ಯರ ನಾಮಕರಣ ಸಂಕಷ್ಟ ಎದುರಾಗಿದೆ. 4 ಸ್ಥಾನಗಳಿಗೆ ಎಂಎಲ್ಸಿ ಆಯ್ಕೆ ಮಾಡಬೇಕಾಗಿದೆ ಕಾಂಗ್ರೆಸ್. ಆದರೆ ಈಗ ನಾಮಕರಣ ಸಂಕಷ್ಟ ಶುರುವಾಗಿದೆ. ನಾಮಕರಣ ಮಾಡಲಾಗದ ಸ್ಥಿತಿಯನ್ನ ತಲುಪಿದ ಕಾಂಗ್ರೆಸ್ ಪಕ್ಷದ ವಿದ್ಯಮಾನ, ಹೈಕಮಾಂಡ್, ರಾಜ್ಯಪಾಲರ ಭಯ, ಆಂತರಿಕ ಕಲಹದ ಆತಂಕಕ್ಕೆ ಕಾಂಗ್ರೆಸ್ ಒಳಗಾಗಿದೆ. ನಾಮಕರಣ ವಿಚಾರ ವಿವಾದ ಆಗೋದು ಖಚಿತ ಎನ್ನುವ ಆತಂಕ ಕಾಂಗ್ರೆಸ್ನಲ್ಲಿದೆ. ಹಾಗಾಗಿನೇ ನಾಮಕರಣ ಮಾಡಲಾಗದಂತಹ ಸ್ಥಿತಿ. ಪರಿಷತ್ ಸದಸ್ಯರಾಗಲು ಪರಾಜಿತ ಅಭ್ಯರ್ಥಿಗಳು ತಯಾರಿ ಮಾಡ್ಕೋತಾ ಇದ್ದಾರೆ. ಪರಾಜಿತ ಲೋಕಸಭಾ ಅಭ್ಯರ್ಥಿಗಳಿಂದಲೇ ತೆರೆಮರೆಯಲ್ಲಿ ಲಾಭಿ ನಡೀತಾ ಇದೆ. ಪರಾಜಿತ ಅಭ್ಯರ್ಥಿಗಳಿಂದ ಸಿಎಂ ಡಿಸಿಎಂ ಮೇಲೆ ಒತ್ತಡಗಳು ಆಗ್ತಾ ಇದೆ. ಹೆಸರು ಅಂತಿಮಗೊಳಿಸೋದಿಕ್ಕೆ ದೆಹಲಿಗೆ ಹೋಗೋದಕ್ಕೂ ಕೂಡ ಸಮಸ್ಯೆ. ಕಾಲು ನೋವು ಹಿನ್ನೆಲೆಯಲ್ಲಿ ಸಿಎಂ ದೆಹಲಿ ಪ್ರವಾಸ ಮೊಟಕುಗೊಂಡಿದೆ. ಸಿಎಂ ಡಿಸಿಎಂ ದೆಹಲಿಗೆ ಹೋಗದೇ ಇದ್ರೆ ಪಟ್ಟಿ ಸಿದ್ಧವಾಗೋದು ಕೂಡ ಕಷ್ಟ. ಕಾಂಗ್ರೆಸ್ಗೆ ಪರಿಷತ್ ಸದಸ್ಯರ ನಾಮಕರಣ ಸಂಕಷ್ಟ ಶುರುವಾಗಿದೆ. ಇನ್ನು ಪರಾಜಿತ ಅಭ್ಯರ್ಥಿಗಳನ್ನ ಶಿಫಾರಸು ಮಾಡಿದ್ರೆ ವಿವಾದ ಆಗುತ್ತೆ. ರಾಜ್ಯಪಾಲರು ರಾಜಕೀಯ ನಾಯಕರನ್ನ ಒಪ್ಪುವ ಸಾಧ್ಯತೆ ತೀರಾ ಕಡಿಮೆ. ಪರಾಜಿತ ಅಭ್ಯರ್ಥಿಗಳ ಹೆಸರು ಪರಿಗಣಿಸಲು ಹಿಂದೇಟು ಹಾಕುವ ಸಾಧ್ಯತೆ ಇದೆ. ಕ್ರೀಡೆ, ಸಿನಿಮಾ, ಸಮಾಜ ಸೇವೆ, ಶಿಕ್ಷಣ ಕ್ಷೇತ್ರದವರ ನಾಮನಿರ್ದೇಶನ, ರಾಜಕಾರಣಿಗಳ ಹೆಸರು ಶಿಫಾರಸು ಮಾಡಿದ್ರೆ ಹಿನ್ನಡೆಯಾಗೋದು ಖಚಿತ ಅನ್ನೋ ಬಲವಾದ ನಂಬಿಕೆ ಕಾಂಗ್ರೆಸ್ನಲ್ಲಿ. ರಾಜಕಾರಣಿಗಳ ಹೆಸರನ್ನ ರಾಜ್ಯಪಾಲರು ಒಪ್ಪುವ ಸಾಧ್ಯತೆ ತೀರಾ ಕಡಿಮೆ ಇದೆ. 3 ತಿಂಗಳು ಫೈಲ್ ಕ್ಲಿಯರ್ ಮಾಡದೆ ಇಟ್ಟುಕೊಳ್ಳುವ ಸಾಧ್ಯತೆಯೂ ಇದೆ. ರಾಜ್ಯಪಾಲರ ನಿರ್ಧಾರ ಪ್ರಶ್ನಿಸಿದ್ರೆ ತಕ್ಷಣದ ಪರಿಹಾರ ಕಷ್ಟ ಸಾಧ್ಯ ಆಗ್ಬಿಡತ್ತೆ. ಮತ್ತೊಂದು ಕಾನೂನು ಸಮರ ಆಗೋದು ನಿಶ್ಚಿತ ಆಗತ್ತೆ. ಮಹಾರಾಷ್ಟ್ರ ಪ್ರಕರಣದಂತೆ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ನಾಮಕರಣ ಪ್ರಕ್ರಿಯೆ ಮಾಡಲು ಹೈಕಮಾಂಡ್ಗೆ ಈಗ ಸಂಕಷ್ಟ. ಹೈಕಮಾಂಡ್ ನಿಲುವಿನಿಂದಾಗಿ ಆಕಾಂಕ್ಷಿಗಳಲ್ಲಿ ಬೇಸರ ಆಗಿರೋದು ಸಹಜ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಕಾಂಗ್ರೆಸ್ಗೆ ಪರಿಷತ್ ಸದಸ್ಯರ ನಾಮಕರಣ ಸಂಕಷ್ಟ ಶುರುವಾಗಿರೋದು ಯಾಕೆ? ನಾಮಕರಣ ಮಾಡದೇ ಇರುವಂತಹ ಸ್ಥಿತಿಗೆ ತಲುಪಿರೋದು ಯಾಕೆ ಕಾಂಗ್ರೆಸ್? ವೀಣಾ, ವಿಧಾನ ಪರಿಷತ್ನಲ್ಲಿ 4 ಪರಿಷತ್ ಸದಸ್ಯರನ್ನು ನಾಮಕರಣ ಮಾಡತಕ್ಕಂಥ ಅವಕಾಶ ಕಾಂಗ್ರೆಸ್ಗಿದೆ. ಅಂದ್ರೆ ಜನವರಿ 27ಕ್ಕೆ ತಿಪ್ಪೇಸ್ವಾಮಿ ಅವರ ನಿವೃತ್ತಿಯೊಂದಿಗೆ 4 ಸ್ಥಾನಗಳು ಖಾಲಿ ಇವೆ. ಆ ಒಂದು 4 ಸ್ಥಾನಗಳಿಗೆ ನಾಮಕರಣ ಮಾಡತಕ್ಕಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳಬೇಕಾಗತ್ತೆ. ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸಹಜವಾಗಿ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿರುವಂತಹ ಹಿನ್ನೆಲೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಸಮಸ್ಯೆ ಆಗಿದೆ. ಇದರ ಬೆನ್ನಲ್ಲೇ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಆಕಾಂಕ್ಷಿಗಳ ಜೊತೆಗೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಅವರಲ್ಲಿ ಕೆಲವರು ವಿಧಾನ ಪರಿಷತ್ ಸದಸ್ಯರಾಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಸಿಎಂ ಮತ್ತು ಡಿಸಿಎಂ ಮೇಲೆ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಈ ಒತ್ತಡ ಹೇರಿದಂತ ಪರಿಣಾಮವಾಗಿ ಸಹಜವಾಗಿ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಾಗ್ತಾ ಇದೆ. ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಇರತಕ್ಕಂಥದ್ದು, ಆಕಾಂಕ್ಷಿಗಳ ಪಟ್ಟಿಯೊಂದಿಗೆ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದು ಪಟ್ಟಿಯನ್ನು ಅಖೈರು ಮಾಡಲಿಕ್ಕೆ ಕೂಡ ಸಿದ್ದರಾಮಯ್ಯ ಸಾಧ್ಯ ಆಗ್ತಾ ಇಲ್ಲ. ಕಾಲುನೋವಿನ ಕಾರಣಕ್ಕಾಗಿ ಈಗ 1 ತಿಂಗಳಾಯ್ತು ದೆಹಲಿಗೆ ಹೋಗಿ ಮಾತುಕತೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದು ರೀತಿ ಈ ಪಟ್ಟಿಯನ್ನು ಸಿದ್ಧಪಡಿಸಲಿಕ್ಕೆ ಆಗದೇ ಇರತಕ್ಕಂಥದ್ದು ಈಗ ಕಾಂಗ್ರೆಸ್ ಅಲ್ಲಿ ಚರ್ಚೆಗೆ ಕಾರಣ ಆಗ್ತದೆ. ಇನ್ನೊಂದು ಸಮಸ್ಯೆ ಇರತಕ್ಕಂಥದ್ದು, ಒಂದೊಮ್ಮೆನಾದರೂ ಕೂಡ ಪರಾಜಿತ ಅಭ್ಯರ್ಥಿಗಳೇನಿದ್ದಾರೆ ಇವರ ಹೆಸರುಗಳನ್ನ ಈ ಒಂದು ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಶಿಫಾರಸು ಮಾಡಿದ್ದೆ ಆದ್ರೆ ಅದು ಒಂದು ರೀತಿ ಗೊಂದಲಕ್ಕೆ ಕಾರಣ ಆಗ್ತಕ್ಕಂಥ ಅವಕಾಶಗಳೇ ಜಾಸ್ತಿ. ಯಾಕೆಂತಂದ್ರೆ ಈಗಿರ್ತಕ್ಕಂಥ ಸ್ಥಾನಗಳು ಶಿಕ್ಷಣ, ಸಮಾಜ ಸೇವೆ, ಕಲೆ, ಹೀಗೆ ಬೇರೆ ಬೇರೆ ವಲಯದಲ್ಲಿ ಅಂದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣನೀಯವಾಗಿರ್ತಕ್ಕಂಥ ಸಾಧನೆ ಮಾಡಿದವ್ರನ್ನ ಆ ಒಂದು ಕ್ಷೇತ್ರದಲ್ಲಿ ಅವ್ರನ್ನ ವಿಧಾನ ಪರಿಷತ್ಗೆ ನಾಮಕರಣ ಮಾಡಬೇಕು. ಆದರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ವಿಧಾನ ಪರಿಷತ್ ಸದಸ್ಯರಾಗಲಿಕ್ಕೆ ಒತ್ತಡ ಹೇರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದೊಮ್ಮೆ ಅವರ ಹೆಸರು ರೆಫರ್ ಮಾಡಿದ್ದೆ ಆದರೆ ರಾಜ್ಯಪಾಲರು ಒಪ್ಪೋದಿಲ್ಲ. ರಾಜ್ಯಪಾಲರು ಈ ಫೈಲ್ ಅನ್ನ 3 ತಿಂಗಳ ಕಾಲ ಹಾಗೆ ಇಟ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. 3 ತಿಂಗಳ ಬಳಿಕ ಇನ್ನೂ ಕೂಡ ಫೈಲ್ ಕ್ಲಿಯರ್ ಆಗದೇ ಇರುವಂತಹ ಕಾರಣಕ್ಕಾಗಿ ಇದನ್ನ ಪ್ರಶ್ನೆ ಮಾಡಿ ಅಂದ್ರೆ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ದೆ ಆದ್ರೆ ನಿಶ್ಚಿತವಾಗಿರ್ತಕ್ಕಂಥ ನ್ಯಾಯ ಸಿಗುವ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂತಂದ್ರೆ ರಾಜ್ಯಪಾಲರ ಆಡಳಿತದಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅಂತೇಳಿ ಕೋರ್ಟ್ ಆದೇಶ ಮಾಡಿದ್ದೆ ಆದ್ರೆ ಸಹಜವಾಗಿ ಕಾನೂನು ಸಮರ ಮತ್ತೆ ಜೋರಾಗುತ್ತೆ. ಇದು ಒಂದಷ್ಟು ಗೊಂದಲಕ್ಕೆ ಇನ್ನಷ್ಟು ಕಾರಣಗಳಾಗತ್ತೆ ಅಂತಕ್ಕಂಥ ಚರ್ಚೆ ಇರುವಂತಹ ಹಿನ್ನೆಲೆಯಲ್ಲಿ ಈಗ ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ನಾಮಕರಣ ಮಾಡತಕ್ಕಂಥದ್ದು ಒಂದು ರೀತಿ ಗೊಂದಲದ ಗೂಡಾಗಿ ಇದೆ ಕಾಂಗ್ರೆಸ್ನ ಒಳಗೆ. ಎಸ್, ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.